ಇವರು ಬೀಗರು ಬರ್ತೇನೆ ಅಂತ ಹೇಳ್ಯಾರ. ಎಷ್ಟೊತ್ತಿಗೆ ಬರ್ತಾರ ಏನ? ಹುಡುಗ ಸಂತಿಗೆ ಹೋಗೈತಿ, ಇನ್ನೂ ಬರಲಿಲ್ಲ. ಅತ್ತಿ ಮೊನ್ನೆ ಇವ್ರು ಮತ್ತು ಅಜ್ಜಾರ್ರಿ ಮಠಕ್ಕೆ ಹೋಗಿದ್ವಲ್ರಿ. ಒಂದು 11 ದಿನ ಗುಡಿಗೆ ಹೋಗಿ ಅಂದಿದ್ರಲ್ರಿ. ನಾನು ಇಂದ ಗುಡಿಗೆ ಹೊಂಟೇನಿ ರೀ. ಗುಡಿಗೆ ಹೋಗಿ ಬರ್ತೇನೆ ರೀ, ಜಾಕ ಮಾಡೇನಿ. ಮತ್ತು ಓಕೆ ನೋಡ್ರಿ, ನಾನು ಹೋದ ಇವ ನೀನು. ಅಪ್ಪ ತಂದೆ ಭಗವಂತ ಹನುಮಂತ ನೀನು ವಜ್ರಕಾಯ ಅಂತಾರ. ನಿನ್ನಂಗೆ ನಾನು ಆರಾಮಿಡಪ್ಪ ತಂದೆ. ಈ ಹೊಟ್ಟನು ತಕ್ಕೋರಪ್ಪ, ತಕ್ಕೊಂಡು ಆರಾಮಿಡ ತಂದೆ. ಅಪ್ಪ ತಂದೆ ಭಗವಂತ ನನ್ನ ಆರಾಮಿಡಪ್ಪ. ಈ ಹಾಳಾದ ಹೊಟ್ಟನಿಂದ ನನ್ನ ಆರಾಮಿಡಪ್ಪ ತಂದೆ. ನೀ ಹನುಮಂತ ನಿನಗೆ ವಜ್ರಕಾಯ ಅಂತಾರ, ನಾನು ವಜ್ರದಂಗೆ ಆರಾಮಿಡಪ್ಪ. ಅಪ್ಪ ತಂದೆ ಭಗವಂತ ನನ್ನ ಪರೀಕ್ಷೆ ಚಲೋ ಆದಪ್ಪ. ಪರೀಕ್ಷೆದಾಗ ನಾನು ಎಲ್ಲ ಸಬ್ಜೆಕ್ಟ್ನಾಗ ಚಲೋ ತಂಗ ಬರೆಯಂಥ ಶಕ್ತಿ ಕೊಡಪ್ಪ. ಬಡ ಬಡ ಬರೆಯಂಗ ನೆನಪಿನ ಶಕ್ತಿ ಕೊಡು ತಂದೆ. ಯಾಕವಿ ಕಾಲೇಜಿಗೆ ಹೊಂಟಿಯವ? ಹ್ಞೂ ರೀ ಅಂತಿ, ಕಾಲೇಜ್ಗೆ ಹೋಗ್ತೇನ್ರಿ. ಇಲ್ಲೇ ಹಾದು ಹೋಗ್ಯವ್ರಿ. ನಾವು ಹೋಗುವಾಗ ದಿನ ನಮಸ್ಕಾರ ಮಾಡಿ ಕೈ ಮುಗಿದು ಹೋಗ್ಯವ್ರಿ. ಎಷ್ಟು ಲಘು ಹೊಂಟಿರಲ್ಲೇವ, ಇನ್ನೂ ಹೊತ್ತಾಗಿಲ್ಲ. ಇಲ್ರಿ ಅಂಟಿ, ನಾನು ದಿನ ಇದ ಬಸ್ಸಿಗೆ ಹೋಗ್ತೇನ್ರಿ. ಇದ ಬಸ್ಸಿಗೆ ಹೋದ್ರೆ ಅಲ್ಲೇ ಎಕ್ಸಾಮ್ ಟೈಮ್ ಅನ್ಕೊಡೋದನ್ನ ಕಾಲೇಜ್ಗೆ ಹೋಗಿ ಮುಗ್ತಾರೆ. ಒಂದು 10-15 ನಿಮಿಷ ಅಷ್ಟು ಉಳಿತೈತ್ರಿ ಅಂಟಿ. ನೀವು ಮಲ್ಲಮ್ಮಜ್ಜಿ ಸಸಿ ಅಲ್ರಿ, ಸಣ್ಣಾರಲ್ರಿ? ಹ್ಞೂನವ. ಹಾಂ, ಮದ್ವೆಯಾಗ ನೋಡಿದ್ನಿರಿ ಅಂಟಿ. ನಮ್ಮ ಮನೆಗೆ ನಿಮ್ಗೆ ಉಡಕ್ಕೆ ಹಾಕ್ಸಕ್ಕೆ ಕರ್ಕೊಂಡ್ಬಂದಿದ್ದಾರ್ರಿ. ಅವಾಗ ನೋಡಿದ್ನಿರಿ ಅಂಟಿ. ಆರಾಮದೇರಿ? ಹ್ಞೂ ಆರಾಮದೇವಿ. ಎಷ್ಟನೇ ತವಿ? ಫಸ್ಟ್ ಇಯರ್ ಅಂಟಿ ನಾನೀಗ. ಚಲೋ ತಂಗ ಬರ್ರಿರುವ, ಚೆಂದಾಗಿ ಹೋಗಿ ಚೆಂದಾಗೆ ಬರ್ರಿ. ಅತ್ತಾಗ ಇತ್ತಾಗ ಎತ್ತು ಹೊಳ್ಳಿ ನೋಡ್ಲಂಗ ಚೆಂದಾಗಿ ಬರ್ರಿ. ಹ್ಞೂ ರೀ ಅಂಟಿ. ಆತೋರಿ ಅಂಟಿ, ನಮ್ಗೆ ಬಸ್ಸಿನ ಟೈಮ್ ಆಕತ್ರಿ, ನಾ ಹೋಗಿ ಬರ್ತೇನೆ ರೀ. ಹಾಂ, ಯಾಕವ ತಂಗಿ ನೀವು ಗುಡಿಗೆ ಬಂದಿದ್ರೆ? ಹ್ಞೂ ರೀ ಅಂಟಿ, ನಮ್ಮ ಅಜ್ಜಿಯಾರು ನಮ್ಮ ಅತ್ತೆಯಾರು ಗುಡಿಗೆ ಹೋಗಿ ಬಾರ್ವಾ ಅಂತಂದ್ರಿ. ಜಾಕ ಮಾಡಿ ಗುಡಿಗೆ ಬಂದೀನಿ ರೀ. ನಿಮ್ಮ ರೂಪವ ಬಂದಾಳ, ಆರಾಮಾಗೈತೆ? ಕರ್ಕೊಂಬಂದಿರಿ? ಬಂದಾರ್ರಿ, ಕರ್ಕೊಂಬಂದಾರ್ರಿ, ಆರಾಮಾಗ್ಯಾಡ್ರಿ. ಇವ ಚಲೋ ಮಾಡಿದ್ದ. ದೇವ್ರು ವರ್ಷ ತುಂಬಿಡ್ದ. ಸುದ್ದಿ ಕೇಳಿ ಜೀವ ಹಳಾಳ ಅಂತವ. ಯಾಕಾಗಲ್ದು, ನೀವೇನು ಸಣ್ಣಾರು ದೊಡ್ಡ ಹಿರಿಯರಾಗಲ್ಲ. ಲಗ್ನ ಆಗಿನೂ ಭಾಳ ದಿನ ಆಗಿಲ್ಲ. ಆತೋರಿ ಅಂಟಿ, ಬರ್ತೇನೆ ರೀ, ನಾನು ಹೊಕ್ಕೇನ್ರಿ. ಆದರೆ ನಮ್ಮಮ್ಮಾರು ಒಂದಿಟ್ಟು ಗುಡಿಯಾಗ ಕುಂತು ಬಾ ಅಂದಾರ್ರಿ, ಅದಕ್ಕೆ ಕುಂದಿರ್ತೇನೆ ರೀ. ಕುಂದಿರಿ ಕುಂದ್ರು. ಗುಡಿಯಾಗ ಒಂದು ಸ್ವಲ್ಪ ಒಂದು 5 ನಿಮಿಷ ಕುಂತು ಹೋದ್ರೆ ಮನಸ್ಸಿಗೆ ಸಮಾಧಾನ. ನೀವು ಕುಂದಿರ್ರಿ ಅಂಟಿ, ಒಂದು 5 ನಿಮಿಷ. ಇವ ನಮ್ಮ ಮನ್ಯಾಗ ಹತ್ತಿ ಬಿಡ್ಸಕ್ಕೆ ಹೋಗ್ತಾರೆ ತಂಗಿಗೆ ಹೊಲಕ್ಕೆ. 6:30-6 ಗಂಟೆ ಅಂದ್ರೆ ಆಳು ಗಾಡಿ ಹತ್ತವು. ನಾವು ಹೊಕ್ಕೇನು ತಂಗಿ. ಹಂಗಾರ ನಿಮ್ಮ ಕೂಡ ನಾನು ಬಂತಡ್ರಿ ಅಂಟಿ. ನಡೀರಿ ಅಂಟಿ, ಹೋಗುಣ್ರಿ, ಲೇಟ್ ಆಕತ್ರಿ. ಬಾರ್ವಾ ಅಪ್ಪ. ಇವತ್ತು ಲಗುನ ಹೋಗ್ಬೇಕಾಗಿತ್ತಪ್ಪ, ಕೆಲಸ ಜಾಸ್ತಿ ಐತಿ ಆಫೀಸ್ನಾಗ. ನಾನು ಹೋಗ್ಬೇಕಂತ. ಏನಾರ ತಿಂದಿಲ್ಲೋ ಮರ? ಈ ಹೆಣ್ಮಕ್ಳು ಒಂದು ಲಗು ಹೇಳಕ್ಕಲ್ಲು. ಮತ್ತು ಬೇಬಿ ಪಬ್ಬಿ ಕಟ್ಯಾರನಿಲ್ಲ ನಿನಗೆ? ಕಟ್ಕೊಂಡು ಹೊಂಟಿ ಇಲ್ಲ? ಏನು ಮಾಡ್ಯಾಳಪ್ಪ ಆಕಿ? ಎದ್ದಿರ್ತಾಳ, ಅಡುಗೆ ಮಾಡ್ಯಾಳ, ಚಪಾತಿ ಅದು ಮಾಡಿ ಡಬ್ಬಿ ಕಟ್ಯಾಳ. ಮತ್ತು ನನಗೆ ಈಗ ಮುಂಜಾನೆ ತಿನ್ನೋಕೆ ಬೇಷ ಆಗೋದಿಲ್ಲ. ಅಲ್ಲೇ ಆಫೀಸ್ನಾಗ ಕ್ಯಾಂಟೀನಾಗ ಏನಾರು ತಿಂತೇನೆ. ನಾನು ನಿನ್ನ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬರ್ತೇನೆ ತೋಪ. ಹೋಗಿ ಬಾರಪ್ಪ, ಚೆಂದಾಗಿ ಹೋಗಿ ಬಾ, ಒಗಾತಾಗಿ ಹುಷಾರಿಂದ. ತೋರ್ಪಾನ ಹೋಗ್ಬರ್ತೇನೆ. ಇವರು ಮುಂಜಾನೆ ಎದ್ದಾರ, ಕೆಲ್ಸಕ್ಕೆ ಹೊಂಟು ಬಿಟ್ಟಾರ ಮಾರಾಯಿಗಳು. ನನಗಂತೂ ಟೈಮ್ ಪಾಸ್ ಆಗೋಲ್ದಪ್ಪ ಯಪ್ಪ. ಏನು ಮಾಡಲಿ? ಹೆಣ್ಮಕ್ಳು ಅಡುಗೆ ಮನೆ ಹಿಡ್ಕೊಂಡು ಕುಂತಾವು. ಇದು ಹೆಣ್ಮಗಳು ಎಲ್ಲಿ ಹೋಗಿತ್ತೇನ? ಯಾಕ ಎಲ್ಲಿ ಹೋಗಿದ್ದಿ? ಯಾರ ಮನೆಗೆ ಹೋಗಿದ್ದಿ ನೀನು? ನಾ ಎಲ್ಲಿ ಹೋಗ್ತೇನೆ ಬಿಡೋ ಮರ, ಯಾರ ಮನೆಗೆ ಹೋಗಲಿ? ಅಡುಗೆ ಮನೆ ಬಸಮ್ಮನ ಕಟ್ಟಾಗ್ಯಾಳಂತ, ಏನು ತಿನ್ನವಳಂತ, ಮುಡಿಕೆ ಅದು ಕುಂದ್ರವಲ್ರ ಅಂದ್ರೆ. ಹಂಗಾರ ಅವ್ರ ಮನೆ ಮಾಟ ಹೋಗಿ ಮಾತಾಡ್ಸಿ ಬರಕ್ಕೆ ಹೋಗಿದ್ನಿಕಿನ ಬಸಮ್ಮನ. ನೀನೊಮ್ಮೆ ಹೋಗಿ ನಿಮ್ಮ ಅಕ್ಕನ ಮಾತಾಡ್ಸಿ ಬಾ. ಏನು ಉಳ್ದೇ ಇಲ್ಲ, ಆರಾಮಿಲ್ಲಕ್ಕಿಗೆ. ಹೌದೇನಾ? ಹೊಕ್ಕಿ ಅಂತಡಿ. ನನಗೊಟ್ಟ ಚಹಾನ ತೊಗೊಂಬರ್ಬರ್ರಿ. ಚಹಾ ಕುಡ್ದ ಹೋಗಿ ಹಾಕಿನ ನೋಡಿ ಮಾತಾಡ್ಸಿ ಬರ್ತೇನೆ. ಹಂಗಾರ ನಿಮ್ಮ ಅಕ್ಕ ಎಷ್ಟು ದಿನ ವಯಸ್ಸಾಗ್ಯ ನೋಡು, ಇನ್ನೂ ಗಟ್ಟ್ಯದ ಅಂತಿದ್ವಿ. ಪಾಪ ಶರೀರ ಗಟ್ಟಿ ಅಂತ ಜಡ್ನ್ಯಾಗ ಆರಾಮಾದ್ಲು. ಈಗ ಕಟ್ಟಾಗ್ಯಾಳ ನೋಡು. ನಮ್ಮ ಅಕ್ಕ ಗಟ್ಟಿ ಭಾಳ ಆಕಿ ಅಲ್ಲ. 5 ಮಂದಿ ಗಂಡು ಮಕ್ಕಳು, 2 ಹೆಣ್ಮಕ್ಳು ಹಡ್ದಾಳಂದ್ರೆ ಹಡ್ದಾಳಿಲ್ಲ ಅನ್ನೋ ಹಂಗಿದ್ಲಿನ್ನು. ನಮ್ಮ ಮಾವ ದುಡಿಯಾವಲ್ಲ ಬಿಡಾವಲ್ಲ. ಅವ್ರನ್ನ ಹುಡುಗರ್ನ ಹೊಲ್ದಾಗ ವಸ್ತಿ ಉಳಿದು ಹೊಲ್ದಾಗ ಅವ್ರನ್ನ ಕಟ್ಕೊಂಡು ದುಡಿದು